ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ ಗೌಡ. ಹೃದಯಕ್ಕೆ ಹತ್ತಿರವಾದ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀನಿ. ಪ್ಲೀಸ್ ಅವನು ರೆಸ್ಟ್ ಮಾಡಲಿ ಬಿಡಿ. ಕೃಷಿ ತಾಪಂಡ ಪೋಸ್ಟ್. ತಮ್ಮ ನಿವಾಸದಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆ ಬೆನ್ನಲ್ಲೇ ನಟಿ ಕೃಷಿ ತಾಪಂಡ ಸುದೀರ್ಘ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಆಪ್ತ ಗೆಳೆಯ ವೈಶಾಖ್ ನಿಧನದ ನಂತರ ತೀವ್ರ ಆಘಾತಕ್ಕೆ ಒಳಗಾಗಿರುವ ಕೃಷಿ ತಾಪಂಡ ತಮಗೆ ಇಂತಹದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ ಅಂದಿದ್ದಾರೆ. ಇನ್ನು ನನ್ನ ಜೀವನದಲ್ಲಿ ಇಂತಹದ್ದೊಂದು ಬರವಣಿಗೆಯನ್ನ ಬರಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಕೂಡ ಕಲ್ಪಿಸಿಕೊಂಡಿರಲಿಲ್ಲ. ಪ್ರಸ್ತುತ ಈ ವಿಷಯವನ್ನ ಬರೆಯೋದಕ್ಕೆ ಅಥವಾ ಜಗತ್ತಿನ ಮುಂದೆ ಹಂಚಿಕೊಳ್ಳೋದಕ್ಕೆ ನನ್ನಲ್ಲಿ ಮಾನಸಿಕ ಶಕ್ತಿಯಾಗಲಿ ಅಥವಾ ದೈಹಿಕ ಶಕ್ತಿಯಾಗಲಿ ಉಳ್ಕೊಂಡಿಲ್ಲ. ಇಂತಹ ಕಠಿಣ ಸಮಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ನೀಡುವುದು ನನಗೆ ಇಷ್ಟ ಇರಲಿಲ್ಲ ಅಂತ ಕೃಷಿ ತಾಪಂಡ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನನ್ನ ಸುತ್ತಲೂ ಸೃಷ್ಟಿ ಆಗಿರುವ ವಿಪರೀತ ಒತ್ತಡ, ಸತತವಾಗಿ ಕೇಳಿ ಬರ್ತಾ ಇರುವ ವದಂತಿಗಳು ಮತ್ತು ಅನುಮಾನಗಳು ಹಾಗೂ ನನ್ನ ಸ್ನೇಹಿತರನ್ನ ಮತ್ತು ನಮ್ಮ ಕುಟುಂಬದವರನ್ನ ಗುರಿಯಾಗಿಸಿಕೊಂಡು ಪದೇ ಪದೇ ಕೇಳಲಾಗ್ತಾ ಇರುವ ಪ್ರಶ್ನೆಗಳಿಂದಾಗಿ ನಾನು ಈ ಪೋಸ್ಟ್ ಅನ್ನ ಹಾಕುವಂತಾಗಿದೆ. ನಾವೆಲ್ಲರೂ ಕಲ್ಪಿಸಿಕೊಳ್ಳಲಾಗದಂತಹ ದೊಡ್ಡ ನಷ್ಟವನ್ನ ಅನುಭವಿಸ್ತಾ ಅದರಿಂದ ಹೊರಬರುವುದಕ್ಕೆ ಹೆಣಗಾಡ್ತಾ ಇರುವಾಗ ನಮ್ಮಿಂದಲೇ ಅದಕ್ಕೆ ವಿವರಣೆ ನಿರೀಕ್ಷಿಸಲಾಗ್ತಾ ಇದೆ ಅಂತ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳು ನನ್ನ ಇಡೀ ಜೀವನವನ್ನೇ ನಾನು ಎಂದಿಗೂ ಕೂಡ ಯೋಚಿಸಿದ ರೀತಿಯಲ್ಲಿ ಬದಲಾಯಿಸಿದೆ ಅಂತ ಹೇಳಿರುವ ನಟಿ, ನಡೆದಿರುವ ಎಲ್ಲ ಘಟನೆಗಳ ನಡುವೆ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿದ್ದ ಒಬ್ಬ ವ್ಯಕ್ತಿಯನ್ನ ನಾನು ಕಳ್ಕೊಂಡಿದ್ದೀನಿ. ಆತ ಯಾವಾಗಲೂ ನನ್ನ ಪರವಾಗಿ ನಿಲ್ತಾ ಇದ್ದ, ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದ ಮತ್ತು ಕೇವಲ ದಯೆಯುಳ್ಳ ಹೃದಯದಿಂದ ನನ್ನನ್ನು ನೋಡ್ಕೊಳ್ತಿದ್ದ. ಆತನನ್ನ ಕಳೆದುಕೊಂಡಿರುವುದು ನನ್ನ ಬದುಕಿನಲ್ಲಿ ಮಾತುಗಳಲ್ಲಿ ವಿವರಿಸಲಾಗದ ಶೂನ್ಯತೆಯನ್ನ ಸೃಷ್ಟಿಸಿದೆ. ಈ ದೊಡ್ಡ ನಷ್ಟವನ್ನ ನಾನು ಎಂದಾದರೂ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಅನ್ನುವುದು ನನಗೆ ತಿಳಿತಾನೇ ಇಲ್ಲ ಅಂತ ಭಾವುಕರಾಗಿ ಬರ್ಕೊಂಡಿದ್ದಾರೆ. ಇನ್ನು ಸಾವನ್ನ ಕತೆ ಮಾಡೋದಕ್ಕೆ ಹೊರಟಿದ್ದಾರೆ. ತಮ್ಮ ಆಪ್ತ ಸ್ನೇಹಿತನ ನಿಧನದ ದುಃಖದಲ್ಲಿರುವ ನಟಿ ಕೃಷಿ ತಾಪಂಡ ತಮಗೆ ಕನಿಷ್ಠ ದುಃಖಿಸೋದಕ್ಕೆ ಸಮಯ ಮತ್ತು ಅವಕಾಶ ಸಿಗ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಮೃತರ ಕುಟುಂಬಸ್ಥರು, ಸ್ನೇಹಿತರು ಮತ್ತು ಆಪ್ತರು ಈ ದೊಡ್ಡ ಆಘಾತದಿಂದ ಚೇತರಿಸಿಕೊಳ್ಳುವುದಕ್ಕೆ ಒದ್ದಾಡ್ತಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಹಾಗೆ ಕೆಲವು ವೇದಿಕೆಗಳಲ್ಲಿ ನಿರಂತರವಾಗಿ ವದಂತಿ, ಊಹೆಗಳು ಹರಿದಾಡ್ತಾ ಇದೆ. ಒಬ್ಬ ವ್ಯಕ್ತಿಯ ಸಾವನ್ನ ಕೇವಲ ಒಂದು ರೋಚಕ ಕಥೆಯನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಇನ್ನು ಸಾವನ್ನ ಕತೆ ಮಾಡಲು ಹೊರಟಿದ್ದಾರೆ. ತಮ್ಮ ಆಪ್ತ ಸ್ನೇಹಿತನ ನಿಧನದ ದುಃಖದಲ್ಲಿರುವ ನಟಿ ತಾಪಂಡ ತಮಗೆ ಕನಿಷ್ಠ ದುಃಖಿಸುವುದಕ್ಕೆ ಸಮಯ ಕೊಡಿ, ನಾನು ಇದರಿಂದ ಬಹಳ ನೋವನ್ನ ಉಂಟು ಮಾಡಿಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ನಮ್ಮ ಆಪ್ತರು ಈ ದೊಡ್ಡ ಆಘಾತದಿಂದ ಚೇತರಿಸಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಹಾಗೆ ಕೆಲವು ವೇದಿಕೆಗಳಲ್ಲಿ ನಿರಂತರವಾಗಿ ವದಂತಿ, ಊಹೆಗಳು ಹರಿದಾಡ್ತಾ ಇದೆ. ಒಬ್ಬ ವ್ಯಕ್ತಿಯ ಸಾವನ್ನ ಕೇವಲ ಒಂದು ರೋಚಕ ಕಥೆಯನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಇನ್ನು ಸತ್ಯ ತಿಳಿಯದೆ ಪ್ರಯತ್ನಿಸಬೇಡಿ ಮಾತಾಡೋದಕ್ಕೆ. ನೋಡಿ, ನಾನಿಲ್ಲಿ ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ಮಾಧ್ಯಮ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ನಿಜವಾದ ಸತ್ಯ ಏನು ಅಂತ ತಿಳಿಯದೆ ಕೇವಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೊರಟಿರುವ ಪ್ರತಿಯೊಬ್ಬರಿಗೂ ಇದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಇಂತಹ ನಡೆಗಳು ಮತ್ತು ಪ್ರಶ್ನೆಗಳು ಹಿಂದೆ ಉಳಿದಿರುವ ಬದುಕಿರುವ ಜನರ ಮೇಲೆ ಇಂತಹ ಭೀಕರ ಪರಿಣಾಮ ಬೀರುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದುಃಖದಲ್ಲಿರುವ ಯಾವುದೇ ಒಬ್ಬ ವ್ಯಕ್ತಿಯೂ ತನ್ನ ನೋವನ್ನ ಜಗತ್ತಿನ ಮುಂದೆ ಸಮರ್ಥಿಸಿಕೊಳ್ಳಬೇಕು ಅಂತ ನಿರೀಕ್ಷಿಸೋದು ಸರಿಯಲ್ಲ. ಇನ್ನು ಕೈ ಮುಗಿದು ಬೇಡ್ಕೊಳ್ತೀನಿ, ಇಲ್ಲಿಗೆ ನಿಲ್ಲಿಸ್ಬಿಡಿ. ತಮ್ಮ ಆಪ್ತ ಗೆಳೆಯನ ನಿಧನದ ನಂತರ ನಿರಂತರವಾಗಿ ಹರಡ್ತಾ ಇರುವ ವದಂತಿಗಳಿಗೆ ಬ್ರೇಕ್ ಹಾಕೋದಕ್ಕೆ ನಟಿ ಕೃಷಿ ತಾಪಂಡ ಅವರು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಆತನ ಕುಟುಂಬವನ್ನ, ನನ್ನ ಕುಟುಂಬವನ್ನ ಅಥವಾ ನಮ್ಮ ಸ್ನೇಹಿತರನ್ನ ದಯವಿಟ್ಟು ಯಾರು ಕಾಡಬೇಡಿ. ಒಬ್ಬ ವ್ಯಕ್ತಿಯ ಸಾವನ್ನ ಮನೋರಂಜನೆಯ ವಿಷಯವನ್ನಾಗಿ ಬದಲಾಯಿಸಬೇಡಿ. ದಯವಿಟ್ಟು ನಮಗೆ ನೆಮ್ಮದಿಯಿಂದ ದುಃಖಿಸುವುದಕ್ಕೆ ಕನಿಷ್ಠ ಗೌರವ ಹಾಗೆ ಗೌಪ್ಯತೆಯನ್ನ ಕೊಡಿ ಅಂತ ಇನ್ನು ಕೃಷಿ ಹೇಳ್ಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ ಕಣ್ಣೀರಿಗೆ ಕಾರಣರಾಗಬೇಡಿ. ನೋಡಿ, ನಾನು ಜೀವನದಲ್ಲಿ ಮೊದಲಿನಿಂದಲೂ ಒಂದು ವಿಷಯವನ್ನ ಬಲವಾಗಿ ನಂಬ್ತಾ ಬಂದಿದ್ದೀನಿ. ನಿಮಗೆ ಯಾರ ಮುಖದಲ್ಲೂ ನಗು ಮೂಡಿಸೋದಕ್ಕೆ ಸಾಧ್ಯ ಆಗದೆ ಇದ್ರೆ ಪರವಾಗಿಲ್ಲ, ಆದರೆ ಕನಿಷ್ಠ ಪಕ್ಷ ಅವರ ಕಣ್ಣೀರಿಗೆ ನೀವೇ ಕಾರಣರಾಗಬೇಡಿ. ನಿಮಗೆ ಯಾರಿಗಾದ್ರೂ ಬದುಕೋದಕ್ಕೆ ಒಂದು ಹೊಸ ಭರವಸೆ ಅಥವಾ ಕಾರಣವನ್ನ ನೀಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಪರವಾಗಿಲ್ಲ, ಆದರೆ ಕನಿಷ್ಠ ಪಕ್ಷ ಅವರು ಬದುಕಿನ ಮೇಲಿಟ್ಟಿರುವ ಭರವಸೆಯನ್ನೇ ಕಳೆದುಕೊಳ್ಳುವಂತೆ ಮಾಡಬೇಡಿ. ನಾನು ಕೈ ಮುಗಿದು ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆತನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಬಿಡಿ. ಆತನ ಕುಟುಂಬ, ಸ್ನೇಹಿತರು ಮತ್ತು ನಾವೆಲ್ಲರೂ ನೆಮ್ಮದಿಯಿಂದ ಮೌನವಾಗಿ ದುಃಖಿಸೋಕೆ ಬಿಡಿ ಅಂತ ಕೃಷಿ ತಾಪಂಡ ಕೊನೆಯ ಬಾರಿ ಹೃದಯಕ್ಕೆ ಹತ್ತಿರವಾದ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀನಿ, ದಯಮಾಡಿ ಅವನನ್ನ ರೆಸ್ಟ್ ಮಾಡೋದಕ್ಕೆ ಬಿಡಿ ಅಂತ ನಿರಂತರವಾಗಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.